ಹಲೋ ಡಿಯರ್ ಸ್ಟೂಡೆಂಟ್ಸ್. ಸೊ ಇವತ್ತು ನಾವು ಮ್ಯಾಟ್ರಿಕ್ಸ್ ಮೇಲಿರುವಂತ 2 ಮಾರ್ಕ್ಸ್ ಒಂದು ಕ್ವಶನ್ ಏನ್ ಮಾಡ್ತಾ ಇದೀವಿ, ಡಿಸ್ಕಷನ್ ಮಾಡ್ತಾ ಇದೀವಿ. ಸೊ ಕ್ವಶನ್ ನೋಡ್ರಿ ಏನದ, ಫೈಂಡ್ ಎಕ್ಸ್ ಅಂಡ್ ವೈ ಇಫ್ ಟೂ ಇನ್ ಟು ದಿ ಮ್ಯಾಟ್ರಿಕ್ಸ್. ಮ್ಯಾಟ್ರಿಕ್ಸ್ ಏನದ, ಇದು 2x2 ಆರ್ಡರ್ ಅದ, ಹೌದಾ? ಸೊ 2x2 ಮ್ಯಾಟ್ರಿಕ್ಸ್ ಐತಿ. ಇದು ಕೂಡ ಏನದ 2x2 ಮ್ಯಾಟ್ರಿಕ್ಸ್ ಅದ. ಇದ್ರ ಆರ್ಡರ್ ಎಷ್ಟದ, 2x2 ಮ್ಯಾಟ್ರಿಕ್ಸ್ ಅದ, ಹೌದಾ? ಸೊ ಏನ್ ಕ್ಯಾಲ್ಕುಲೇಷನ್ ಮಾಡ್ಬೇಕು, ಎಕ್ಸ್ ವೈ ವ್ಯಾಲ್ಯೂ. ಮೊದ್ಲೇನ್ ಮಾಡ್ತೀರಪ್ಪ ಅಂತಂದ್ರ, ಈ ಎಕ್ಸ್ ವೈ ವ್ಯಾಲ್ಯೂನ ಕ್ಯಾಲ್ಕುಲೇಷನ್ ಮಾಡೋ ಸಲುವಾಗಿ ಈ 2 ನ ಮೊದಲ ಒಳಗೆ ಮಲ್ಟಿಪ್ಲೈ ಮಾಡ್ತೀವಿ, ಹೌದಾ? ಸೊ ಜಸ್ಟ್ ಮಲ್ಟಿಪ್ಲೈ ದ 2 ಇನ್ಸೈಡ್. ಸೊ 2ನ ಒಳಗೆ ಮಲ್ಟಿಪ್ಲೈ ಮಾಡ್ರಿ ಏನಾಗ್ತದ, ಸೊ ದೇರ್ ಫೋರ್ ಮ್ಯಾಟ್ರಿಕ್ಸ್ ಈಕ್ವಲ್ ಟು, ಸೊ ಮ್ಯಾಟ್ರಿಕ್ಸ್ ಇಟ್ ಈಸ್ 2 ಇಂಟು ಇಟ್ ಈಸ್ 6 ಇಟ್ ಈಸ್ 0, ಇದೇನಾಗ್ತದ 2 ಇಂಟು ಎಕ್ಸ್ ಅಂತ ಆಯ್ತು, ಹೌದಾ? ಸೊ ಪ್ಲಸ್, ಸೊ ವೈ 0 1 ಇಟ್ ಈಸ್ 2 ಈಕ್ವಲ್ಸ್ ಟು 5 6 1 8 ಆಯ್ತು, ಹೌದಾ? ಸೊ ದೇರ್ ಈಗೇನ್ ಮಾಡ್ತೀರಿ, ಎರಡು ಮ್ಯಾಟ್ರಿಕ್ಸ್ ನ ಅಡಿಷನ್ ಮಾಡ್ತೀರಿ. ಸೊ ಅಡಿಷನ್ ಮಾಡಿದ್ರೆ ಆಗ್ತದ, ಸೊ 2 ಪ್ಲಸ್ ವೈ ಎಷ್ಟು ಬಂತು ಈಗ, ಸೊ 2 ಪ್ಲಸ್ ವೈ ಆಯ್ತು. 6 ಪ್ಲಸ್ 0 ಎಷ್ಟಾಗ್ತದ, 6 ಆಗ್ತದ. 0 ಪ್ಲಸ್ 1 ಎಷ್ಟಾಯ್ತು, 1 ಬಂತು. 2x ಪ್ಲಸ್ ಏನಾಯ್ತು 2 ಈಕ್ವಲ್ಸ್ ಟು, ವಿ ಹ್ಯಾವ್ ದ ಮ್ಯಾಟ್ರಿಕ್ಸ್ ಹಿಯರ್. ಸೊ 5 6 1 8, ಹೌದಾ? ಸೊ ದೇರ್ ಫೋರ್, ಸೊ ನೆಕ್ಸ್ಟ್ ಈ ಮ್ಯಾಟ್ರಿಕ್ಸ್ ಏನದಪ್ಪ ಅಂತಂದ್ರೆ ಈಕ್ವಲ್, ಹೌದಾ? ಇವೆರಡು ಮ್ಯಾಟ್ರಿಕ್ಸ್ ಏನದಪ್ಪ ಅಂದ್ರೆ ಈಕ್ವಲ್ ಮ್ಯಾಟ್ರಿಕ್ಸ್ ಅದಾವ. ಯಾಕೆ ಈಕ್ವಲ್ ಅದಾವ ಅಂತಂದ್ರ, ಇದ್ರ ಆರ್ಡರ್ ಎಷ್ಟದ 2x2 ಅದ, ಇದ್ರ ಆರ್ಡರ್ ಎಷ್ಟದ 2x2 ಅದ. ಸೊ ನಡುವಿನದ ಈಕ್ವಲ್ ಟು ಸೈನ್. ಹಂಗಾದ್ರ ಎರಡು ಮ್ಯಾಟ್ರಿಕ್ಸ್ ಈಕ್ವಲ್ ಇತ್ತಪ್ಪ ಅಂತಂದ್ರ ಇದೇನಾಗ್ತದೆ, ಅವ್ರದ್ದು ಕರಸ್ಪಾಂಡಿಂಗ್ ಎಲಿಮೆಂಟ್ಸ್ ಏನದಲ್ಲ, ಈ ಕರಸ್ಪಾಂಡಿಂಗ್ ಎಲಿಮೆಂಟ್ ಏನಾಗ್ತವೆ, ಈಕ್ವಲ್ ಆಗಿ ಹೋಗ್ತವೆ. ಹಂಗಾದ್ರೆ ಏನಾಗ್ತದಿಲ್ಲ, ಸೊ ದೇರ್ ಫೋರ್, ಸೊ 2x ಪ್ಲಸ್, ಸಾರಿ 2x ಅಲ್ಲ, ಸೊ 2 ಪ್ಲಸ್ ವೈ ಅಂತ, ಹೌದಾ? ಸೊ 2 ಪ್ಲಸ್ ವೈ, ಸೊ 2 ಪ್ಲಸ್ ವೈ ಈಸ್ ಈಕ್ವಲ್ ಟು ಎಷ್ಟು ಬಂತು, 5 ಬಂತು. ಆಮೇಲೆ ಈ 2x ಪ್ಲಸ್ 2 ಐತಲ್ಲ, ಇದ್ರ ಈಕ್ವಲ್ ಟು ಕರಸ್ಪಾಂಡಿಂಗ್ ಎಲಿಮೆಂಟ್ ಯಾವುದು, 8 ಅದು. ಸೊ 2x ಪ್ಲಸ್ 2 ಈಕ್ವಲ್ ಟು ಏನಾಯ್ತು, 8 ಬಂತು. ಸೊ ದೇರ್ ಫೋರ್ ಈ y ವ್ಯಾಲ್ಯೂ ಬೇಕು. ಸೊ y ನ ಇಲ್ಲೇ ಇಡ್ರಿ, 5 ಮೈನಸ್ 2 ಆಗ್ತದೆ. ಸೊ y ಈಕ್ವಲ್ ಟು ಎಷ್ಟು ಬಂತು, 3 ಬಂತು. ಸೊ ದೇರ್ ಫೋರ್ ಈ 2 ನ ಈ ಸೈಡ್ ಟ್ರಾನ್ಸ್ಫರ್ ಮಾಡ್ರಿ, ಅವಾಗ ಏನಾಗ್ತದೆ, 2x ಈಕ್ವಲ್ ಟು 8 ಮೈನಸ್ 2 ಎಷ್ಟು ಬಂತು, 6 ಬಂತು. ದೇರ್ ಫೋರ್ x ಈಕ್ವಲ್ ಟು 6 ಡಿವೈಡೆಡ್ ಬೈ 2, 2 ಕ್ಯಾನ್ಸಲ್ ಆಗ್ತದೆ. ದೇರ್ ಫೋರ್ x ಈಕ್ವಲ್ ಟು ಎಷ್ಟಾಯ್ತು, 3 ಬಂತು. ಸೊ ದೀಸ್ ಆರ್ ವಾಟ್ ವಿ ಹ್ಯಾವ್, ಎಕ್ಸ್ ವ್ಯಾಲ್ಯೂ, ವೈ ವ್ಯಾಲ್ಯೂ. ಸೊ ಸಿಂಪಲ್ ಆಗಿರೋ ಕ್ವಶನ್ ಅದ. ಈ ಕಾನ್ಸೆಪ್ಟ್ ಎದ್ರ ಮೇಲೆ ಅಂತಂದ್ರೆ ಈಕ್ವಾಲಿಟಿ ಆಫ್ ಮ್ಯಾಟ್ರಿಕ್ಸ್ ಮೇಲೆ, ಹೌದಾ? ಅಂದ್ರೇನು, ಈಕ್ವಲ್ ಮ್ಯಾಟ್ರಿಕ್ಸ್ ಮೇಲೆ, ಇನ್ನೊಂದೇನು ಅಡಿಷನ್, ಹೌದಾ? ಈ ಎರಡು ಪ್ರಾಪರ್ಟಿ ಮೇಲೆ ಈ ಎಕ್ಸಾಂಪಲ್ ಕೇಳಿದಾರೆ, ಹೌದಾ? ಸೊ ಇಲ್ಲಿ ಒಂದು ಏನದಪ್ಪ ಅಂತಂದ್ರೆ ಕ್ವಶನ್ ಅದ ನೋಡ್ರಿ. ಸೊ ಫೈಂಡ್ ದ ಮ್ಯಾಟ್ರಿಕ್ಸ್ ಎಕ್ಸ್ ಇಫ್ ವೈ ಗಿವನ್ ಅಂಡ್ 2x ಪ್ಲಸ್ ವೈ ಈಕ್ವಲ್ ಏನದ ಈ ವ್ಯಾಲ್ಯೂ ಅಂತದ. ಏನ್ ಮಾಡ್ಬೇಕು ಇಲ್ಲಿ, ಸೊ ಇದು ಅಡಿಷನ್ ಆಮೇಲೆ ಈಕ್ವಾಲಿಟಿ ಆಫ್ ಮ್ಯಾಟ್ರಿಕ್ಸ್ ಮೇಲೆ ಕೇಳಿರುವಂತ ಒಂದು 3 ಮಾರ್ಕ್ಸ್ ಕ್ವಶನ್ಸ್ ಇರ್ಬೋದು, ಅಥವಾ 2 ಮಾರ್ಕ್ಸ್ ಕ್ವಶನ್ ಬರ್ಬೋದು ಇದು, ಹೌದಾ? ಹಂಗಾದ್ರೆ ಇಲ್ಲಿ ಎಕ್ಸ್ ಅನ್ನೋ ಮ್ಯಾಟ್ರಿಕ್ಸ್ ಏನ್ ಮಾಡ್ಬೇಕಾಗಿದೆ, ಕ್ಯಾಲ್ಕುಲೇಟ್ ಮಾಡ್ಬೇಕಾಗಿದೆ. ಸೊ ಇದನ್ನ ಕೊಟ್ಟರು ಬರ್ಕೊಟ್ರಿ. ಸೊ y ಈಸ್ ವ್ಯಾಲ್ಯೂ, ಸೊ y ವ್ಯಾಲ್ಯೂ ಕೊಟ್ಟಾರ. ಸೊ y ಏನದಪ್ಪ ಅಂತಂದ್ರೆ ಇಟ್ ಈಸ್ y ಗಿವನ್ ಬೈ y ಏನದ 3 2 1 ಇಟ್ ಈಸ್ 4 ಅದ, ಹೌದಾ? ಸೊ ದೇರ್ ಫೋರ್, ಸೊ 2x ಪ್ಲಸ್ y ಈಸ್ ಈಕ್ವಲ್ಸ್ ಟು, ಇಟ್ ಈಸ್ ಗಿವನ್ ಬೈ ಏನ್ ಬಂತು, ಇಟ್ ಈಸ್ 1 0 ಮೈನಸ್ 3 ಇಟ್ ಈಸ್ 2 ಅದ, ಹೌದಾ? ಸೊ ದೇರ್ ಫೋರ್, ಸೊ ಯಾರನ್ನ ಕ್ಯಾಲ್ಕುಲೇಟ್ ಮಾಡ್ಬೇಕಾಗ್ಯದ, ಎಕ್ಸ್ ವ್ಯಾಲ್ಯೂನ ಕ್ಯಾಲ್ಕುಲೇಟ್ ಮಾಡ್ಬೇಕು. ಇಲ್ಲಿನದು y ಅದ. ಹಂಗಾದ್ರೆ y ಏನ್ ಮಾಡ್ಬೇಕು, ಈ ಸೈಡ್ ಶಿಫ್ಟ್ ಮಾಡ್ಬೇಕು. ಅವಾಗ ಏನಾಗುತ್ತೆ, ಮೈನಸ್ y. ಬಟ್ y ಡೈರೆಕ್ಟ್ ಆಗಿ ಶಿಫ್ಟ್ ಆಗಲ್ಲ, ಯಾಕಂದ್ರೆ ಇಟ್ ಈಸ್ ಸಿಸ್ಟಮ್ ಇರುತ್ತೆ. ಸೊ ಸಿಸ್ಟಮ್ ಇರೋದ್ರಿಂದ ನೀವ್ ಏನ್ ಮಾಡ್ತೀರಪ್ಪ ಅಂತಂದ್ರೆ ಒಂದು ಈ ಪ್ಯಾಟರ್ನ್ ಅಪ್ಲೈ ಮಾಡ್ತೀವಿ. ಏನು, ಸೊ y ಪ್ಲಸ್ y, ಹೌದಾ? ಸೊ 2x ಪ್ಲಸ್ y ಅದ, ಹೌದಾ? ನಾನೇನ್ ಮಾಡ್ತೀನಿ, ಎರಡು ಕಡೆ ಮೈನಸ್ y ನ ಅಡಿಷನ್ ಮಾಡ್ತೀನಿ, ಹೌದಾ? ಅವಾಗ ಏನಾಗತ್ತಪ್ಪ ಅಂದ್ರೆ ಮ್ಯಾಟ್ರಿಕ್ಸ್ 1 0 ಇಟ್ ಇಸ್ ಮೈನಸ್ 3 ಇಟ್ ಇಸ್ 2 ಬಂತು. ನೆಕ್ಸ್ಟ್ ಏನ್ ಬಂತು, ಮೈನಸ್ y ಅಂತ ಬಂತು, ಹೌದಾ? ಸೊ ಪ್ಲಸ್ y ಮೈನಸ್ y ಕ್ಯಾನ್ಸಲ್ ಆಯ್ತು, ಉಳಿದೇನು 2x ಅಂತ ಉಳಿತು. ಸೊ 2x ಈಕ್ವಲ್ ಟು ಇಟ್ ಈಸ್, ಸೊ 1 0 ಇಟ್ ಇಸ್ ಮೈನಸ್ 3 ಇಟ್ ಇಸ್ 2 ಅಂತ ಬಂತು, ಹೌದಾ? ಸೊ ಮೈನಸ್ y ವ್ಯಾಲ್ಯೂ ಕೊಟ್ಟಾರ, ಅದನ್ನ ಸ್ವಲ್ಪ ಹಾಕ್ರಿ. ಈಗ ಏನದ ವ್ಯಾಲ್ಯೂ, ಸೊ y ಇಟ್ ಇಸ್ 3 2 ಇಟ್ ಇಸ್ 1 ಇಟ್ ಇಸ್ 4 ಅಂತ ಐತಿ, ಹೌದಾ? ಸೊ ಈ ಎರಡು ಮ್ಯಾಟ್ರಿಕ್ಸ್ ಏನ್ ಮಾಡ್ಬೇಕು, ಸಬ್ಸ್ಟ್ರಾಕ್ಟ್ ಮಾಡ್ಬೇಕು. ಹಂಗಾದ್ರೆ ಈಗ ಒಂದು ವಿಚಾರ ಮಾಡ್ರಿ, ಸೊ ಅಡಿಷನ್ ಅಥವಾ ಸಬ್ಸ್ಟ್ರಾಕ್ಟ್ ಮಾಡ್ಬೇಕಾಗಿತ್ತಪ್ಪ ಅಂದ್ರೆ ಈ ಎರಡು ಮ್ಯಾಟ್ರಿಕ್ಸ್ ದ ಆರ್ಡರ್ ಇರಬೇಕು, ಸೇಮ್ ಇರಬೇಕು. ಅಂದ್ರೇನು, ನಂಬರ್ ಆಫ್ ರೋಸ್ ಅಂಡ್ ನಂಬರ್ ಆಫ್ ಕಾಲಮ್ಸ್ ಎಷ್ಟು ಇರಬೇಕು, ಸೇಮ್ ಇರಬೇಕು.
ಹೌದಾ? ಹಂಗಾದ್ರೆ ಇದ್ರ ಆರ್ಡರ್ ಎಷ್ಟದ 2 ಕ್ರಾಸ್ 2 ಐತಿ. ಹೌದಾ? ಇದ್ರ ಆರ್ಡರ್ ಎಷ್ಟದ 2 ಕ್ರಾಸ್ 2 ಅದ. ಹಂಗಿದ್ರೆ ಮಾತ್ರ ಏನಾಗತ್ತಪ್ಪ ಅಂದ್ರೆ ಅಡಿಷನ್ ಆಮೇಲೆ ಸಬ್ಸ್ಟ್ರಾಕ್ಷನ್ ಕ್ಯಾರಿ ಔಟ್ ಆಗತ್ತೆ. ಇಲ್ಲಾಂದ್ರೆ ಕ್ಯಾರಿ ಔಟ್ ಆಗಂಗಿಲ್ಲ. ಎಕ್ಸಾಂಪಲ್ ಒಳಗಡೆ ಕೊಟ್ಟಾರಪ್ಪ ಅಂತ ನೀವು ಕಣ್ಮುಚ್ಚಿ ಸಾಲ್ವ್ ಮಾಡಕ್ ಹೋಗ್ಬೇಡ್ರಿ. ಅದನ್ನ ಮೊದ್ಲೊಂದ್ಸಲ ವೆರಿಫೈ ಮಾಡ್ಕೊರಿ. ನೆಕ್ಸ್ಟ್ ಇಲ್ಲಂತೂ ಕೊಟ್ಟಾರ ಕರೆಕ್ಟ್ ಐತಿ. ಸೊ ಅದಕ್ಕೋಸ್ಕರ ನೀವೇನ್ ಮಾಡ್ಬೋದು, ಎಕ್ಸಾಂಪಲ್ ಏನ್ ಮಾಡ್ಬೋದು, ಮುಂದುವರಿಸಬಹುದು ಈಗ. ಸೊ ದೇರ್ ಫೋರ್ ಏನ್ ಬಂತು, ಸಬ್ಸ್ಟ್ರಾಕ್ಟ್ ಮಾಡ್ರಿ. ಸೊ ಸಬ್ಸ್ಟ್ರಾಕ್ಟ್ ಏನ್ ಮಾಡ್ತೀರಪ್ಪ ಅಂದ್ರೆ ಕರೆಸ್ಪಾಂಡಿಂಗ್ ಎಲಿಮೆಂಟ್ 1 ಮೈನಸ್ 3 ಎಷ್ಟು ಬಂತು ವ್ಯಾಲ್ಯೂ, -2 ಬಂತು. 0 ಮೈನಸ್ 2 ಎಷ್ಟು ಬಂತು, -2 ಬಂತು. ಹೌದಾ? ಸೊ ದೇರ್ ಫೋರ್ ಸೊ -3 ಮೈನಸ್ 1 ಎಷ್ಟು ಬಂತು, -4 ಬಂತು. ನೆಕ್ಸ್ಟ್ 2 ಮೈನಸ್ 4 ಎಷ್ಟು ಬಂತು, -2 ಬಂತು. ಇದೇನ್ ಬಂತು, 2x ವ್ಯಾಲ್ಯೂ ಬಂತು. ದೇರ್ ಫೋರ್ x ಈಕ್ವಲ್ ಟು ಈ 2 ನ ಈ ಸೈಡ್ ತಗೊಳ್ರಿ, ಏನ್ ಬಂತು ವ್ಯಾಲ್ಯೂ 1/2. ಸೊ ಇಂಟು ಇಟ್ is -2 -2 is -4 it is -2. ಹೌದಾ? ಈ ಮೈನಸ್ ಆಯ್ತಾ. ಇನ್ ನೆಕ್ಸ್ಟ್ ಏನ್ ಮಾಡ್ರಿ, 1/2 ನ ಒಳಗ್ ಮಲ್ಟಿಪ್ಲೈ ಮಾಡ್ರಿ. ಸೊ 1/2 ನೀವು ಮ್ಯಾಟ್ರಿಕ್ಸ್ ಮಲ್ಟಿಪ್ಲೈ ಮಾಡಕತ್ತಿರಪ್ಪ ಅಂದ್ರ ಅದೇ ಆಗತ್ತ, ಈಚ್ ಎಲಿಮೆಂಟ್ ಆಫ್ ದಿ ಮ್ಯಾಟ್ರಿಕ್ಸ್ ಏನಾಗತ್ತ, ಮಲ್ಟಿಪ್ಲೈ ಆಗೋತ ಹೋಗ್ತದೆ. ಹೌದಾ? ಸೊ 1/2 ಇಂಟು -1/2 ಎಷ್ಟು ಬಂತು, -1. ಹೌದಾ? 2 ಏನಾಗುತ್ತೆ, ಕ್ಯಾನ್ಸಲ್ ಆಗುತ್ತೆ. ನೆಕ್ಸ್ಟ್ 1/2 ಇಂಟು -1/2 ಏನ್ ಬಂತು, -1 ಬಂತು. ನೆಕ್ಸ್ಟ್ ಸೊ -4 divided by again -2 ಎಷ್ಟು ಬಂತು, -2. ನೆಕ್ಸ್ಟ್ it is -1. So this what we have your x value. So ಇದು ಏನಪ್ಪಾ ಅಂದ್ರೆ ಒಂದು ಪರ್ಫೆಕ್ಟ್ 2 ಮಾರ್ಕ್ಸ್ ಏನಾಗುತ್ತೆ ಕ್ವಶನ್ ಆಗ್ಬಿಡತ್ತೆ. ಸೊ ಸಿಂಪಲ್ ಆಗಿರುತ್ತೆ. ನಿಮ್ಗೆ ಇನ್ನು ಈ ವ್ಯಾಲ್ಯೂ ಗೊತ್ತಾಗ್ಲಿಲ್ಲಪ್ಪ ಅಂತಂದ್ರೆ ಏನ್ ಮಾಡ್ರಿ, ಈ y ನ ಡೈರೆಕ್ಟ್ ಆಗಿ ಈ ಸೈಡ್ ಶಿಫ್ಟ್ ಮಾಡ್ಕೊಡ್ರಿ. ಅವಾಗ ಈ ವ್ಯಾಲ್ಯೂನ y ಈ ಸೈಡ್ ಶಿಫ್ಟ್ ಆದ್ರೆ -y ಅಂತ ಬರುತ್ತೆ, 2x ಈಕ್ವಲ್ ಟು. ಸೊ ಇದನ್ನ ಅಡಿಷನ್ ಸಾರಿ ಸಬ್ಸ್ಟ್ರಾಕ್ಟ್ ಮಾಡಿದ ಕಾರಣ ಏನಪ್ಪಾ ಅಂದ್ರೆ ಸಿಸ್ಟಮ್ ಇರೋದ್ರಿಂದ ಸಬ್ಸ್ಟ್ರಾಕ್ಟ್ ಮಾಡಿದಷ್ಟೇ. ಹಾ ಇದನ್ನ ನೆನ್ಪಿಟ್ಕೊಡ್ರಿ. ಹೌದಾ? ಸೊ ಹಾಗೇನೆ ಈ ಕ್ವಶನ್ ನೋಡ್ರಿ, ಎಲ್ಲದ ಇದೊಂದು ಕ್ವಶನ್ ಅದ. ಈ ಕ್ವಶನ್ ಏನ್ ಮಾಡ್ರಿ, ನೀವು ಸಾಲ್ವ್ ಮಾಡಕ್ ಟ್ರೈ ಮಾಡ್ರಿ. ಸೊ ಇಲ್ಲೇನ್ ಕೇಳೋಣ, ಸೊ ಪರ್ಟಿಕ್ಯುಲರ್ ಆಗಿ ಎಕ್ಸ್ ವ್ಯಾಲ್ಯೂ y ವ್ಯಾಲ್ಯೂ ಅಂದ್ರೇನು, ಇದ್ರೊಳಗಿರುವಂತ ಎಲಿಮೆಂಟ್ ವ್ಯಾಲ್ಯೂ ಕೇಳೋಣ. ಸೊ ನೋಡ್ರಿ, ಸಾಲ್ವ್ ಮಾಡ್ರಿ. ಕಮೆಂಟ್ ಸೆಕ್ಷನ್ ಒಳಗಡೆ ಅದ್ರ ಆನ್ಸರ್ ಹಾಕ್ರಿ. ನಿಮ್ಗೆ ಗೊತ್ತಾಗ್ಲಿಲ್ಲಪ್ಪ ಅಂತಂದ್ರೆ ನಾನು ಇದನ್ನ ಸಾಲ್ವ್ ಮಾಡಿ ಕೊಟ್ಟಿರ್ತೀನಿ. ಹೌದಾ? ಓಕೆ, ಥ್ಯಾಂಕ್ ಯು. ವೆಲ್ ಸ್ಟೂಡೆಂಟ್ಸ್, ಸೊ ಇಲ್ಲಿ ನೋಡ್ರಿ ಇನ್ನೊಂದು ಇಂಪಾರ್ಟೆಂಟ್ ಕ್ವಶನ್ ಅದ. ಸೊ ಯಾವ್ದ್ರ ಮೇಲೆ, ಸಿಮೆಟ್ರಿಕ್ ಆಮೇಲೆ ಸ್ಕ್ಯೂ ಸಿಮೆಟ್ರಿಕ್ ಮೇಲೆ. ಹೌದಾ? ಸೊ ಪ್ರೂವ್ ದ್ಯಾಟ್ ಅಂತ ಐತಿ. ಸೊ ಅದರ್ವೈಸ್ ವೆರಿಫೈ ದ್ಯಾಟ್ a plus a dash is symmetric and a minus a dash is ಸ್ಕ್ಯೂ ಸಿಮೆಟ್ರಿಕ್ ಅಂತ ಹೇಳಿ. ಹೌದಾ? ಸೊ ನಾವೇನ್ ಮಾಡಬೇಕು, ಮೊದಲ ಎ ವ್ಯಾಲ್ಯೂನ ಬರ್ಕೊಡ್ರಿ. ಸೊ ಫಸ್ಟ್ ಎ ಮ್ಯಾಟ್ರಿಕ್ಸ್ ವ್ಯಾಲ್ಯೂ ನೋಡ್ರಿ. ಸೊ ಎ ಈಕ್ವಲ್ ಏನದಪ್ಪ ಅಂತಂದ್ರೆ ಇಟ್ ಇಸ್ ಗಿವನ್ ಬೈ, ಎ ಮ್ಯಾಟ್ರಿಕ್ಸ್ ಇಸ್ ಗಿವನ್ ಬೈ ಇಟ್ ಇಸ್, so it is given by 1 5 it is 6 another 7 ಅಂತ. ಹೌದಾ? ಸೊ ಕರೆಸ್ಪಾಂಡಿಂಗ್ a dash ವ್ಯಾಲ್ಯೂ ಬರ್ಕೊಡ್ತೀನಿ. ಸೊ ಕರೆಸ್ಪಾಂಡಿಂಗ್ a dash ಏನಾಗತ್ತಪ್ಪ ಅಂತಂದ್ರೆ ಇಟ್ ಇಸ್ a dash ಈಕ್ವಲ್ಸ್ ಟು ಏನ್ ಬಂತ ವ್ಯಾಲ್ಯೂ, ಇಟ್ ಇಸ್ 1 6 5 7 ಆಯ್ತು. ಅಂದ್ರೆ ಏನು, ಇಂಟರ್ಚೇಂಜ್ ರೋಸ್ ಇಂಟು ಕಾಲಮ್ ಮಾಡ್ತೀರಿ. ಹೌದಾ? ಇನ್ನೇನದ, a plus a dash ಕ್ಯಾಲ್ಕುಲೇಷನ್ ಮಾಡ್ರಿ. ಸೊ ಫಸ್ಟ್ ಐ ವಿಲ್ ಕ್ಯಾಲ್ಕುಲೇಟ್ a plus a dash. ಹಾಗಾದ್ರೆ ಈ a plus a dash ಏನ್ ಮಾಡ್ತೀನಪ್ಪ ಅಂದ್ರೆ ಹೊಸದೊಂದು ಮ್ಯಾಟ್ರಿಕ್ಸ್ ತಗೊಳ್ತೀನಿ. ಏನು, b ಈಕ್ವಲ್ ಏನಂತ ತಗೊಳ್ತೀನಿ, a plus a dash ಅಂತ. ಹೌದಾ? ಸೊ b ಈಕ್ವಲ್ ಏನಂತ a plus a dash ಅಂತ ಬಂತು. ಸೊ a ವ್ಯಾಲ್ಯೂನ ಕ್ಯಾಲ್ಕುಲೇಟ್ ಮಾಡ್ರಿ. a ಎಷ್ಟದ 1 5 6 7. ಹೌದಾ? ಆಮೇಲೆ ಪ್ಲಸ್ ಇಟ್ ಈಸ್ b ವ್ಯಾಲ್ಯೂ ಸಾರಿ a dash ವ್ಯಾಲ್ಯೂ ಬರ್ಕೊಟ್ರಿ 1 6 5 ಏನಾಯ್ತು 7 ಬಂತು. ಹೌದಾ? ಸೊ ಎರಡು ಥರದ್ದು ಅಡಿಷನ್ ವ್ಯಾಲ್ಯೂ ಎಷ್ಟಾಗತ್ತೆ ನೋಡ್ರಿ, b ಈಕ್ವಲ್ ಟು, ಸೊ ಅಡಿಷನ್ ವ್ಯಾಲ್ಯೂ ಈಸ್ ಈಕ್ವಲ್ಸ್ ಟು b. ಸೊ ಏನ್ ಆಡ್ ಮಾಡ್ರಿ, 1 plus 1 ಇಟ್ ಈಸ್ 2 ಆಯ್ತು. ಕರೆಸ್ಪಾಂಡಿಂಗ್ ಎಲಿಮೆಂಟ್ ಆಡ್ ಮಾಡ್ರಿ, 2 ಇಟ್ ಈಸ್ 11. ಹೌದಾ? ನೆಕ್ಸ್ಟ್ ಇಟ್ ಈಸ್ 6 plus 5 ಇಟ್ ಈಸ್ ಅಗೇನ್ 11 and 7 plus 7 ಎಷ್ಟು ಬಂತು, 14 ಬಂತು. ಕ್ಲಿಯರ್ ಅದ? ಹೌದಾ? ಇನ್ ನೆಕ್ಸ್ಟ್ ಏನ್ ಮಾಡ್ತೀರಿ, ಸೊ a plus a dash ಅನ್ನೋದು ಸಿಮೆಟ್ರಿಕ್ ಆಗ್ಬೇಕಾಗಿತ್ತಪ್ಪ ಅಂತ ಕಂಡೀಷನ್ ಏನಪ್ಪಾ ಅಂತಂದ್ರ, ಈ ಮ್ಯಾಟ್ರಿಕ್ಸ್ ಬಿ ಅಂತ ತಗೊಂಡಿವಲ್ಲ, ಬಿ ಯಾರು, a plus a dash ಅಂತ ಹೇಳಿ. ಹಂಗಾದ್ರ ಇಲ್ಲಿ ನೋಡ್ರಿ, ಸೊ ಸಿಮೆಟ್ರಿಕ್ a plus a dash ಸಿಮೆಟ್ರಿಕ್ ಆಗ್ಬೇಕಾಗಿತ್ತಪ್ಪ ಅಂತಂದ್ರ, ಸೊ ಬಿ ಈಕ್ವಲ್ ಏನ್ ಬರ್ಬೇಕು, ಬಿ ಡ್ಯಾಶ್ ಬರ್ಬೇಕು. ಹೌದಾ? ಸೊ ಇದು ಬಂದ್ರೆ ಏನಾಗ್ತಪ್ಪ ಅಂದ್ರೆ ಸಿಮೆಟ್ರಿಕ್ ಅಂತ ಪ್ರೂವ್ ಆಗ್ತದೆ. ಕ್ಲಿಯರ್ ಅದ? ಎಸ್. ಹಂಗಾದ್ರೆ ಏನ್ ಬರಿಬೇಕು ಇಲ್ಲಿ, ಸೊ ಯು ಹ್ಯಾವ್ ಟು ರೈಟ್, ಏನ್ ಬರೀತೀರಿ, ಸೊ ಇಫ್ a plus a dash is, if a plus a dash is symmetric, then ಏನ್ ಬರೀತೀರಿ, ಸೊ b ಈಕ್ವಲ್ ಏನಾಗಬೇಕು, b ಡ್ಯಾಶ್ ಅಂತ ಆಗತ್ತೆ. ಹೌದಾ? ಸೊ ದೇರ್ ಫೋರ್ ಹಂಗಾದ್ರೆ b ವ್ಯಾಲ್ಯೂ ನೋಡ್ರಿ, ಏನ್ ಬರೀತೀರಿ, ಸೊ b ಆಲ್ರೆಡಿ ಗೊತ್ತದ, ಏನದ ವ್ಯಾಲ್ಯೂ b ಬಂದೈತಿ. ಈಗ ಎಷ್ಟು ತಗೊಂಡಿರಿ, 2 11 ಇಟ್ ಈಸ್ 11 ಏನದ 4 ಅದ. ಎಸ್. ಸೊ ಹಾಗಾದ್ರೆ b ಡ್ಯಾಶ್ ವ್ಯಾಲ್ಯೂ ಎಷ್ಟಾಗತ್ತ,
ಇಟ್ ಈಸ್ ಇಂಟರ್ಚೇಂಜಿಂಗ್ ರೋಸ್ ಇಂಟು ಕಾಲಮ್. ಏನ್ ಬಂತು 2 11, ಇಟ್ ಈಸ್ 11 ಏನ್ ಬಂತು 14 ಬಂತು ರೋಸ್ ಇಂಟು ಕಾಲಮ್. ಕಾಲಮ್ ಇಂಟು ಏನ್ ಮಾಡ್ರಿ ರೋಸ್ ಚೇಂಜ್ ಮಾಡಿದ್ರಿ. ಸೊ ಚೆಕ್ ಮಾಡಿ ನೋಡ್ರಿ ಕರೆಸ್ಪಾಂಡಿಂಗ್ ಎಲಿಮೆಂಟ್ ನ ಇಲ್ಲಿ 2 ಅದ ಇಲ್ಲಿ 2 ಅದ 11 ಅದ 11 ಅದ 11 11 14 14 ಇತ್ತು. ದೇರ್ಫೋರ್ ಏನ್ ಬರಿಬೇಕು ದೇರ್ಫೋರ್ ಬಿ ಈಕ್ವಲ್ ಏನದ ಬಿ ಡ್ಯಾಶ್ ಅದ. ಹಂಗಾದ್ರೆ ಏನಾಗತ್ತಪ್ಪ ಅಂದ್ರ ದೇರ್ಫೋರ್ ಎ ಪ್ಲಸ್ ಎ ಡ್ಯಾಶ್ ಈಸ್ ಸಿಮೆಟ್ರಿಕ್ ಮ್ಯಾಟ್ರಿಕ್ಸ್ ಆಗತ್ತೆ. ಏನಾಗತ್ತ ಸಿಮೆಟ್ರಿಕ್ ಮ್ಯಾಟ್ರಿಕ್ಸ್. ಸೊ ಇದು 2 ಮಾರ್ಕ್ಸ್ ಸಿಂಪಲ್ ಕ್ವಶನ್ ಇದು, ಹೌದಾ? ಸೊ ಇದನ್ನ ಅಂಡರ್ಸ್ಟ್ಯಾಂಡ್ ಮಾಡ್ಕೋರಿ ಕರೆಕ್ಟ್ ಆಗಿ. ಇದೇ ತರ ಏನ್ ಮಾಡ್ತೀರಿ ಅದನ್ನ ನೆಕ್ಸ್ಟ್ ವ್ಯಾಲ್ಯೂ ಏನ್ ಮಾಡ್ತೀರಿ ಸಾಲ್ವ್ ಮಾಡ್ತೀರಿ, ಹೌದಾ? ನೆಕ್ಸ್ಟ್ ವ್ಯಾಲ್ಯೂ ಏನಪ್ಪ ಅಂತಂದ್ರೆ ಸೊ ಸ್ಕ್ಯೂ ಸಿಮೆಟ್ರಿಕ್ ಅಂತ ಹೇಳಿ ಪ್ರೂವ್ ಮಾಡಬೇಕು, ಹೌದಾ? ಸ್ಕ್ಯೂ ಸಿಮೆಟ್ರಿಕ್ ಹೆಂಗ್ ಪ್ರೂವ್ ಮಾಡ್ತೀರಿ ಎ ಮೈನಸ್ ಎ ಡ್ಯಾಶ್ ಕ್ಯಾಲ್ಕುಲೇಟ್ ಮಾಡಬೇಕು, ಹೌದಾ? ಸೊ ಎ ಮೈನಸ್ ಎ ಡ್ಯಾಶ್ ನ ಕ್ಯಾಲ್ಕುಲೇಟ್ ಮಾಡ್ತೀರಿ, ಅದ್ರ ವ್ಯಾಲ್ಯೂ ಆಗತ್ತಪ್ಪ ಅಂತಂದ್ರೆ ಅದನ್ನು ಬಿ ಅಂತ ತಗೊಳ್ತೀರಿ ಇಷ್ಟೇ, ಹೌದಾ? ಸೊ ಬಿ ಅಂತ ತಗೊಳ್ರಿ ಸಿ ಅಂತ ತಗೊಳ್ತೀರಿ ಎ ಮೈನಸ್ ಎ ಡ್ಯಾಶ್ ಅಂತ ತಗೊಳ್ತೀರಿ, ಹೌದಾ? ಹಂಗಂದ್ರೆ ಸಿ ವ್ಯಾಲ್ಯೂ ಬರುತ್ತೆ ಅಂದ್ರೆ ಎ ವ್ಯಾಲ್ಯೂ ಬರ್ಕೊಡ್ರಿ. ಎ ಎಷ್ಟದ ಇಟ್ ಈಸ್ ಗಿವನ್ ಬೈ ಎ ಎಷ್ಟದಪ್ಪ ಅಂತಂದ್ರೆ ಇಟ್ ಈಸ್ 1567 ಅದ. ಸೊ 1567 ಐತಿ. ಹಂಗಾದ್ರೆ ಮೈನಸ್ ಇಟ್ ಈಸ್ ಎ ಡ್ಯಾಶ್ ವ್ಯಾಲ್ಯೂ 16 ಇಟ್ ಈಸ್ 57 ಅದ, ಹೌದಾ? ಸೊ ಎರಡು ಸಬ್ಸ್ಟ್ರಾಕ್ಟ್ ಮಾಡ್ರಿ. ಸಬ್ಸ್ಟ್ರಾಕ್ಟ್ ಮಾಡಿದ ವ್ಯಾಲ್ಯೂ ಎಷ್ಟು ಬರ್ತದೆ ನೋಡ್ರಿ ವ್ಯಾಲ್ಯೂ. ಸೊ 1 minus 1 it is 0 ಆಯ್ತು. 5 minus 6 it is minus 1 ಬಂತು, ಹೌದಾ? ನೆಕ್ಸ್ಟ್ 6 minus 5 it is 1 ಬಂತು. 7 minus 7 ಎಷ್ಟು ಬಂತು 0 ಬಂತು, ಹೌದಾ? ಹಂಗಾದ್ರೆ ಇಲ್ಲಿ ಬರೀತೀರಿ ಏನು ಇಫ್ ಎ ಮೈನಸ್ ಎ ಡ್ಯಾಶ್ ಈಸ್ ಎ ಮೈನಸ್ ಎ ಡ್ಯಾಶ್ ಈಸ್ ಸ್ಕ್ಯೂ ಸಿಮೆಟ್ರಿಕ್ ದೆನ್ ಏನಾಗಬೇಕು ಬಿ ಈಕ್ವಲ್ ಏನಾಗುತ್ತದೆ ಮೈನಸ್ ಬಿ ಡ್ಯಾಶ್ ಅಂತ ಆಗುತ್ತೆ, ಹೌದಾ? ಸೊ ಹಂಗಾದ್ರೆ ಬಿ ವ್ಯಾಲ್ಯೂ ನೋಡ್ರಿ ಎಷ್ಟದ. ಸೊ ಬಿ ಸಾರಿ ಸಿ, ನಾವು ಸಿ ತಗೊಂಡಿವಿ ಬಿ ಅಲ್ಲ. ಸೊ ಹಿಯರ್ ಏನ್ ತಗೊಂಡಿಪ್ಪ ಅಂದ್ರೆ ಸಿ ತಗೊಂಡಿವಿ. ಅದಕ್ಕೋಸ್ಕರ ಏನ್ ಬರಿಬೇಕು ಇಲ್ಲಿ, ಸೊ ಏನ್ ಬರೀತೀರಿ ಸಿ ಈಕ್ವಲ್ ಟು ಸಿ ಡ್ಯಾಶ್ ಅಂತ ಆಗ್ಬೇಕು. ಯಾವ ಸಿ ಡ್ಯಾಶು ಮೈನಸ್ ಸಿ ಡ್ಯಾಶ್ ಅಂತ ಆಗ್ಬೇಕು. ಸೊ ದೇರ್ಫೋರ್ ಹಂಗಾದ್ರೆ ಸಿ ವ್ಯಾಲ್ಯೂ ಮೊದಲು ಬರೀರಿ. ಸಿ ಎಷ್ಟು ಬಂದದ 0 minus 1 1 ಇಟ್ ಈಸ್ 0 ಅಂತ ಹೇಳಿ, ಹೌದಾ? ಹಂಗಾದ್ರೆ ಸಿ ಡ್ಯಾಶ್ ವ್ಯಾಲ್ಯೂ ಎಷ್ಟಾಗತ್ತೆ ನೋಡ್ರಿ ಈಗ. ಸಿ ಡ್ಯಾಶ್ ಇಸ್ ಈಕ್ವಲ್ ಟು ಇಟ್ ಈಸ್ 0 1 minus 1 0 ಆಯ್ತು. ರೋಸ್ ಇಂಟು ಕಾಲಮ್ ಒಳಗೆ ಏನ್ ಮಾಡ್ಬೇಕು ಚೇಂಜ್ ಆಗ್ಬೇಕು, ಹೌದಾ? ಸೊ ದೇರ್ಫೋರ್ ಹಂಗಾದ್ರೆ ಸಿ ಆಮೇಲೆ ಸಿ ಡ್ಯಾಶ್ ನ ನೋಡ್ರಿ ಎರಡು ಸೇಮ್ ಅದಾವೇನ. ಇಲ್ಲಿ 0 ಅದ ಇಲ್ಲಿ 0 ಅದ, ಬಟ್ ಇಲ್ಲಿ ಮೈನಸ್ 1 ಅದ ಇಲ್ಲಿ ಇರ್ತಾರ 1 ಅಂತ ಐತಿ. ಎಲ್ಲಿ ಇಲ್ಲಿ 1 ಅದ. ಹಂಗಾದ್ರೆ ಇದೇನಾಗ್ಬೇಕು ಮೈನಸ್ 1 ಆಗ್ಬೇಕು. ಹಾಗಾದ್ರೆ ಏನ್ ಮಾಡ್ತೀನಿ ಇಲ್ಲಿ ವಿಲ್ ಟೇಕ್ ಆಸ್ ಅನ್ ಏನ್ ಮಾಡ್ತೀನಿ ಈ ಸಿ ಒಳಗಡೆ ಸಾರಿ ಈ ಸಿ ಡ್ಯಾಶ್ ಒಳಗಡೆ ಮೈನಸ್ ಕಾಮನ್ ತೆಗೀರಿ. ಅವಾಗ ಏನಾಗ್ತದೆ ಸಿ ಡ್ಯಾಶ್ ಈಕ್ವಲ್ ಟು ಮೈನಸ್ ಕಾಮನ್ ತೆಗಿದ್ರಿ ಅಂದ್ರೆ ಮೈನಸ್ 1 ಹೊರ ತಗೊಂಡ್ರೆ ಏನಾಯ್ತು 0 ಇಟ್ ಈಸ್ ಮೈನಸ್ 1 ಇಟ್ ಈಸ್ 1 ಇದೇನ್ ಬಂತು 0 ಬಂತು, ಹೌದಾ? ಹಂಗಾದ್ರೆ ಈಗ ಚೆಕ್ ಮಾಡಿ ನೋಡ್ರಿ. ಸೊ ಈ ಮ್ಯಾಟ್ರಿಕ್ಸ್ ಆಮೇಲೆ ಈ ಮ್ಯಾಟ್ರಿಕ್ಸ್ ಎರಡೇನದ ಸೇಮ್ ಅದಾವ ಈಗ. ಹಂಗಾದ್ರೆ ಏನ್ ಬಂತು ವ್ಯಾಲ್ಯೂ. ಸೊ ದೇರ್ಫೋರ್ ಯು ಕ್ಯಾನ್ ಸೇ ದಟ್ ಸಿ ಡ್ಯಾಶ್ ಈಕ್ವಲ್ ಟು ಏನು ಮೈನಸ್ ಸಿ ಆರ್ ವಿಚ್ ಇಂಪ್ಲೈಸ್ ದಟ್ ಸಿ ಈಕ್ವಲ್ ಏನಾಗುತ್ತೆ ಮೈನಸ್ ಸಿ ಡ್ಯಾಶ್ ಅಂತ ಆಗ್ತದೆ, ಹೌದಾ? ಸೊ ದೇರ್ಫೋರ್ ಏನ್ ಬರೀತೀರಿ ಎ ಮೈನಸ್ ಎ ಡ್ಯಾಶ್ ಈಸ್ ಅ ಸ್ಕ್ಯೂ ಸಿಮೆಟ್ರಿಕ್ ಮ್ಯಾಟ್ರಿಕ್ಸ್ ಅಂತ. ಸ್ಕ್ಯೂ ಸಿಮೆಟ್ರಿಕ್ ಮ್ಯಾಟ್ರಿಕ್ಸ್ ಅಂತ, ಹೌದಾ? ಎಸ್. ಸೊ ಇವೆರಡು ಎಕ್ಸಾಂಪಲ್ ಏನು ಸೊ ಸಿಂಪಲ್ ಎಕ್ಸಾಂಪಲ್ ಇವು, ಹೌದಾ? ಸೊ ಇಲ್ಲೊಂದು ಎಕ್ಸಾಂಪಲ್ ಅದ. ಈ ಎಕ್ಸಾಂಪಲ್ ನ ನೀವು ಟ್ರೈ ಮಾಡಿ ನೋಡ್ರಿ, ಹೌದಾ? ಇದು ಯಾತ್ರ ಮೇಲೆ ಅದಪ್ಪ ಅಂದ್ರೆ ಅಡಿಷನ್ ಸಬ್ಸ್ಟ್ರಾಕ್ಷನ್ ಮೇಲೆ ಐತಿ ಪ್ರಾಪರ್ಟಿ ಮೇಲೆ. ಅದನ್ನ ಚೆಕ್ ಮಾಡಿ ನೋಡ್ರಿ. ಬಂತು ಹಂಗ ಬರ್ಲಿ ಅಂದ್ರೆ ನಾನು ಸಾಲ್ವ್ ಮಾಡ್ಕೊಡ್ತೀನಿ. ಓಕೆ.